ನಮಸ್ತೆ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ 11ನೇ ಕಂತಿಗೆ ಸ್ವಾಗತ ಸುಸ್ವಾಗತ. ಸ್ತ್ರೀ ಪಾತ್ರ, ಪುರುಷ ಪಾತ್ರ, ಎಲ್ಲ ಬಗೆಯ ವೈವಿಧ್ಯಮಯ ಪಾತ್ರಗಳಿಗೆ ಯಕ್ಷಗಾನ ಕಲಾವಿದರಿಂದ ನ್ಯಾಯ ಸಲ್ಲಬೇಕು. ಶ್ರದ್ಧೆ, ಆಸಕ್ತಿ, ನಿಷ್ಠೆ ಬಹಳ ಮುಖ್ಯ. ಅದರಲ್ಲೂ ಸ್ತ್ರೀ ಪಾತ್ರಧಾರಿಯಂತೂ ಎಲ್ಲ ಕಲಾವಿದರ ಸಂಪರ್ಕಕ್ಕೆ ಬರುವುದರಿಂದ ಎಲ್ಲರೊಂದಿಗೂ ಸಂವಹನ ನಡೆಸುವ ಹೊಂದಾಣಿಕೆ ಬಹುಮುಖ್ಯ. ಪ್ರತಿ ಮೇಳದಲ್ಲೂ ಪುರುಷ ಕಲಾವಿದರು ಹೆಚ್ಚು, ಆದರೆ ಮಹಿಳಾ ಕಲಾವಿದರು ಬೆರಳೆಣಿಕೆಯಷ್ಟು. ಇದರ ಅರ್ಥ ಸ್ತ್ರೀ ಪಾತ್ರ ಸುಲಭ ಸಾಧ್ಯವಲ್ಲ ಅನ್ನೋದಲ್ವಾ? ಹಿಂದೆ ಅಪರೂಪಕ್ಕೆ ಮಹಿಳಾ ಕಲಾವಿದರು ಯಕ್ಷರಂಗಕ್ಕೆ ಬಂದಿದ್ದುಂಟು. ಕಮರ್ಷಿಯಲ್ ನಾಟಕಗಳಲ್ಲಿ ಸ್ತ್ರೀ ಪಾತ್ರ ಮಹಿಳೆಯರೇ ನಿರ್ವಹಿಸುವಂತೆ ಯಕ್ಷರಂಗದಲ್ಲಿ ಆಗಿಲ್ಲ. ರಂಗಸ್ಥಳಕ್ಕೆ ಇತ್ತೀಚೆಗೆ ಮಹಿಳೆಯರು ಗಣನೀಯ ಪ್ರಮಾಣದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಮಹಿಳೆಯರು ಸಮರ್ಥ ಯಕ್ಷತಂಡ ಕಟ್ಟಿ ತಿರುಗಾಟ ಮಾಡುವಷ್ಟು ಸಮರ್ಥರಾಗಿದ್ದಾರೆ. ಅದ್ಭುತ ಕಲಾವಿದರಿದ್ದರು. ಮಹಿಳೆಯರು ಪುರುಷ ಪಾತ್ರಗಳಿಗೆ ಹೆಚ್ಚು ಇಷ್ಟಪಡುತ್ತಾರೆ. ಹಾಗಂತ ಪುರುಷ ಪಾತ್ರದಲ್ಲಿ ಸಾಕಷ್ಟು ಹೆಸರು ಮಾಡುತ್ತಿದ್ದರು. ಸ್ತ್ರೀ ಪಾತ್ರದಲ್ಲಿ ಮಹಿಳೆಯರು ಅಷ್ಟಾಗಿ ಮಿಂಚಿಲ್ಲ. ಯಕ್ಷಗಾನದಲ್ಲಿ ಮಹಿಳೆಯರ ಸ್ತ್ರೀ ಸಹಜ ನಿರ್ಬಂಧ ಸಂಪೂರ್ಣ ತೊಡಗಿಸಿಕೊಳ್ಳಲು ಸಾಧ್ಯವಾಗದಿರುವ ಸಾಧ್ಯತೆ ಇದೆ. ಯಾವುದೇ ಕಲಾವಿದರಿರಲಿ ಪಾತ್ರಗಳ ಇಷ್ಟಪಟ್ಟು ಮಾಡಬೇಕು, ಸಂಪೂರ್ಣ ತೊಡಗಿಸಿಕೊಳ್ಳಬೇಕು. ಸ್ತ್ರೀ ಪಾತ್ರವನ್ನೇ ಇಷ್ಟಪಡುವ ಕಲಾವಿದರಿದ್ದಾರೆ. ನಾನಂತೂ ಸ್ತ್ರೀ ಪಾತ್ರ ಇಷ್ಟಪಟ್ಟು ಮಾಡುತ್ತಿದ್ದೇನೆ. ಹಾಗಾದರೆ ಖ್ಯಾತ ಸ್ತ್ರೀ ಪಾತ್ರಧಾರಿ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಹೇಳಿದ್ದೇನು? ನೀವುಂಟು, ಶಶಿಕಾಂತ್ ಶೆಟ್ಟಿ ಇದ್ದಾರೆ, ಮಧ್ಯೆ ನಾನೇಕೆ ಅಲ್ವಾ? ನಾಟಕದಲ್ಲಿ ಅದೇ ಮೊದಲೆಲ್ಲ ನಾವು ಸಣ್ಣವರಿರುವಾಗಂತೂ ನಾವು ಪುರುಷರೇ, ಹುಡುಗರೇ ಸ್ತ್ರೀ ಪಾತ್ರವನ್ನು ನಿರ್ವಹಿಸ್ತಾ ಇದ್ದದ್ದು. ಆಮೇಲೆ ಮತ್ತು ಇತ್ತೀಚೆಗಂತೂ ಈ ಕಮರ್ಷಿಯಲ್ ನಾಟಕದ ಮಂಡಳಿಗಳಲ್ಲೆಲ್ಲ ಹೆಣ್ಣು ಮಕ್ಕಳೇ ಹೆಣ್ಣಿನ ಪಾತ್ರವನ್ನು ನಿರ್ವಹಿಸ್ತಾರೆ. ಯಕ್ಷಗಾನದಲ್ಲಿ ಮೊದಲಂತೂ ಗೊತ್ತಿದ್ದ ಹಾಗೆ ಮಹಿಳೆಯರ ಪ್ರವೇಶ ಆದದ್ದು ಕಡಿಮೆ. ತೀರಾ ಎಲ್ಲೋ ಅದು ಅಪವಾದಕ್ಕೋ ಅಥವಾ ಅಪೂರ್ವಕ್ಕೇನೋ ಹಾಗೆ ಒಂದೋ ಎರಡೋ ಇತ್ತು. ಹೆಣ್ಣು ಜನ್ಮ ಅಂತ ಹೇಳಿದ್ರೆ ನಿನ್ನ ತತ್ವವನ್ನು ಹಾಗೆ ಭಾವಿಸಿಕೊಂಡೆ ಏನು? ಕಂಡವರಿಗೆ ಕೊಂಡು ಹೋಗಿ ಮದುವೆಯನ್ನು ಮಾಡಿಸುವುದಕ್ಕೆ ನೀನು ಮಾಡಿದ ಕಾರ್ಯ ಎಂತ ಆಯಿತು ಗೊತ್ತೇ? ಬ್ರಾಹ್ಮಣನೋರ್ವ ಪೂಜೆಗೋಸ್ಕರವಾಗಿ ಹರಿವಾಣದಲ್ಲಿ ಕೆಂಪು ದಾಸವಾಳ ಹೂವನ್ನು ಇರಿಸಿಕೊಂಡು ಹೋಗುತ್ತಿದ್ದರೆ ಶ್ವಾನವನ್ನು ಮಾಂಸಭ್ರಾಂತಿಯಿಂದ ಹೂವಿಗೆ ಪಾಯ. ಈಗಂತೂ ಬಹಳ ಜನ ಹೆಣ್ಣು ಮಕ್ಕಳು ರಂಗದಲ್ಲಿ ಕಾಣಿಸಿಕೊಳ್ಳುವರಿದ್ದಾರೆ. ಮಹಿಳಾ ತಂಡಗಳೇ ಉಂಟು, ಅದ್ಭುತವಾದ ತಂಡಗಳುಂಟು, ಅಥವಾ ಅದ್ಭುತವಾದ ಮಹಿಳಾ ಕಲಾವಿದರಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಶ್ರೀಪಾತ್ರದಲ್ಲಿ ಮಿಂಚಿದವರು ಯಾರು ಅಂತ ಗಮನಿಸಿದರೆ ಸ್ವಲ್ಪ ವಿರಳ ಅಂತ ಅನ್ನಿಸ್ಬೋದು. ಕಿರೀಟ ವೇಷದಲ್ಲಿ, ಪುಂಡು ವೇಷಗಳಲ್ಲಿ ಕಾಣಿಸಿಕೊಂಡಂತ ಮತ್ತು ಅವರು ಇಷ್ಟಪಡ್ತಾರೆ. ನನಗೆ ಅನ್ನಿಸಿದ್ದಂಥ ಒಂದು ವಿಷಯ ಏನಂತ ಹೇಳಿದ್ರೆ ಬಹುತೇಕ ಹೀಗಿರ್ಬೋದು. ಅವರು ನಿಜ ಜೀವನದಲ್ಲಿ ಹೆಣ್ಣೆ, ಅವರ ಅದು ನಾಚಿಕೆ ಅಥವಾ ವಯ್ಯಾರ ಅಥವಾ ಸ್ವಲ್ಪ ಅಂಜಿಕೆ ಅಥವಾ ಇನ್ನೂ ಎದೆ ಮುಂದೆ ಮಾಡಿಕೊಂಡು ಪ್ರಶ್ನಿಸುವಂತಹ ಒಂದು ದಿಟ್ಟತನದ ವಾತಾವರಣದಲ್ಲಿ ಅವರು ಪ್ರವೇಶಿಸುವಂತಹ ಒಂದು ಅವಕಾಶಗಳಿಲ್ಲದೆ ಇರಬೇಕು. ಇದೆಲ್ಲ ಒಂದು ಸಹಜವಾದಂಥ ಒಂದು ನಿರ್ಬಂಧಗಳು. ಇದರಲ್ಲಿ ಬದುಕನ್ನು ಕಟ್ಟಿಕೊಂಡ, ಇದರಲ್ಲಿ ಬದುಕನ್ನು ಸಾಗಿಸ್ತಾ ಇರುವಂತಹ ಅವರು ರಂಗದಲ್ಲಿ ಆದರೊಮ್ಮೆ ಗಂಡಾಗಿ ಕಾಣಿಸಿಕೊಳ್ಳುವ ಎನ್ನುವಂಥ ಒಂದು ಅಪೇಕ್ಷೆಗಳಿರ್ಬೋದು ಅವರಿಗೆ. ನಾವು ಹೇಗೋ ಹೆಣ್ಣು, ಪುನಃ ರಂಗದಲ್ಲಿಯೂ ಹೆಣ್ಣೆ ಯಾಕೆ ಆಗಬೇಕು ನಾವು? ಹಾಗೆ ಗಂಡು ವೇಷವನ್ನು ಮಾಡಿಕೊಳ್ಳುವ ಅಂದರೆ ಅಂದರೆ ಒಂದು ಪ್ರತಿಯೊಬ್ಬ ಗಂಡಸಿನ ಒಳಗೂ ಒಂದು ಹೆಣ್ಣಿರ್ತಾನೆ, ಪ್ರತಿಯೊಂದು ಹೆಣ್ಣಿನೊಳಗೂ ಒಂದು ಗಂಡಸಿರ್ತಾನೆ. ಅದು ಆಗಾಗ ಕಾಣಿಸಿಕೊಳ್ಳುವುದು. ಹಾಗೆ ಅವರಿಗೆ ಅದೊಂದು ಅಪೇಕ್ಷೆಗಳಿರ್ಬೋದು, ನಾವು ಗಂಡಾಗಿ ಕಾಣಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ. ಅಂದರೆ ಒಂದು ಎಲ್ಲೋ ಮನಸ್ಸಿನೊಳಗಿರುವಂತಹ ಒಂದು ಸುಪ್ತವಾದಂಥ ಒಂದು ಆಸೆ ಅದು. ಆ ಕಾರಣಕ್ಕೋಸ್ಕರವಾಗಿ ಗಂಡು ವೇಷವನ್ನು ಇಷ್ಟಪಡ್ತಾರೆ ಏನು. ಮತ್ತು ಅವರಿಗೆ ರಂಗದಲ್ಲಿ ಹೆಣ್ಣಾಗಿಯೇ ಪೂರ್ಣವಾಗಿ ಈಗ ನಾವು ಪುರುಷರೇನು ನಾವು ಸ್ತ್ರೀವೇಷ ಮಾಡ್ತೇವೋ ಅಷ್ಟು ಪರಿಪೂರ್ಣವಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತದೇನೋ ಅಂತ ನನ್ನ ಅನಿಸಿಕೆ. ಹಾಗೆಯಾದಂತಹ ನಿನ್ನ ಹೊಗೆ ಕಾಣುವಂಥದ್ದು ನಿನ್ನ ಸಾವು. ಅದಕ್ಕಾಗಿ ನಾನು ಆಡುತ್ತಿರುವಂತಹ ಮಾತುಗಳನ್ನು ರಕ್ತಾಕ್ಷರದಲ್ಲಿ ಬರೆದಿಡು ಭೀಷ್ಮ, ರಕ್ತಾಕ್ಷರದಲ್ಲಿ ಬರೆದಿಡು. ಅದು ಸಮರ್ಥವಾಗಿ ಮಾಡುವುದಕ್ಕೆ ಸಾಧ್ಯತೆಗಳಿದೆ. ಆದರೆ ಈಗ ನಾವು ನಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ, ಪುರುಷ ಪಾತ್ರಗಳ ಜೊತೆಯಲ್ಲಿ ಒಂದು ಗಂಡ ಹೆಂಡತಿಯ ಒಂದು ಒಲವು ಇರ್ಬೋದು, ಅಥವಾ ಒಂದು ಪ್ರೇಮ ನಿವೇದನೆಯ ಹೊತ್ತಿನಲ್ಲಿ ಇರ್ಬೋದು. ಯಾಕಂದರೆ ನಾವು ಎದುರವನು ಹುಡುಗ ಅಥವಾ ನಾನು ಹುಡುಗ ಅಂತ ಗೊತ್ತಿದೆ. ನಾವು ನಿರ್ಭೀತಿಯಿಂದ ನಾವು ಆ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳುವಂಥ ಹೊತ್ತಿನಲ್ಲಿ ಮಾತುಕತೆಗಳು ಅಥವಾ ಈ ಸ್ವಲ್ಪ ಆಂಗಿಕವಂತ ಅಭಿನಯದಲ್ಲಿ ಮೈಕೈ ಮುಟ್ಟುವಂಥದ್ದು ಇರ್ಬೋದು. ಅವರಿಗೆ ಸಹಜವಾದಂಥ ರೀತಿಯಲ್ಲಿ ಒಂದು ಮುಜುಗರ ಅಂತ ಅನ್ನಿಸ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಸ್ತ್ರೀ ಪಾತ್ರಗಳಿಂದ ಅವರು ದೂರ ಉಳಿದಿರಬಹುದೇನೋ, ಅಥವಾ ಸಮರ್ಥವಾಗಿ ಸ್ತ್ರೀ ಪಾತ್ರಗಳನ್ನು ಮಾಡುವುದಕ್ಕೆ
ಅವರಿಗೆ ಸ್ವಲ್ಪ ಕಷ್ಟ ಆದೀತೇನೋ ಎನ್ನುವ ಹಾಗೆ ನನಗೊಂದು ಅನ್ನಿಸಿದ್ದು. ಯಕ್ಷಗಾನದಲ್ಲಿ ಪೂರ್ವರಂಗ ಎನ್ನುವಂಥದ್ದು ಇತ್ತು. ಬಾಲಗೋಪಾಲ, ಆ ಬಳಿಕ ಪೀಠಿಗೆ ಶ್ರೀವೇಷ ಅಥವಾ ತೆಂಕುತಿಟ್ಟಿನಲ್ಲಿ ಹೇಳಿದರೆ ಮುಖ್ಯ ಶ್ರೀವೇಷ ಅಂತೇಳಿ, ಆಮೇಲೆ ಕಸೆ ಶ್ರೀವೇಷ ತೆಂಕುತಿಟ್ಟಿನಲ್ಲಿ ಕಟೀಲು ಮೇಳದಲ್ಲಿ ಈಗಲೂ ಇದೆ. ಆ ಬಗೆಯ ವೇಷಗಳನ್ನು ಧರಿಸಿದ ಮೇಲೆಯೇ ಮತ್ತು ಪ್ರಸಂಗಗಳಲ್ಲಿ ಶ್ರೀವೇಷಗಳನ್ನು ಅವರು ಕಾಣಿಸಿಕೊಳ್ಳುವಂಥದ್ದು, ಸಖಿ ಪಾತ್ರವೋ ಅಥವಾ ಪುರುಷ ಪಾತ್ರವೋ ಹೀಗೆ. ಆವಾಗ ಆಯ್ಕೆ ಮಾಡುವಾಗ ಮೇಳದಲ್ಲಿ ಅಥವಾ ಒಂದು ನಾನೇ ಆಯ್ಕೆ ಮಾಡಿಕೊಳ್ಳುವಾಗ ಇರ್ಬೋದು, ಸ್ವತಂತ್ರವಾದ ವ್ಯಕ್ತಿಯಾಗಿ ಆಯ್ಕೆ ಮಾಡಿಕೊಳ್ಳುವಾಗ ಇರ್ಬೋದು, ಅಥವಾ ಮೇಳದಲ್ಲಿ ಇದ್ದ ಕಲಾವಿದರು ನೀನು ಈ ಪಾತ್ರವನ್ನು ಮಾಡುವ ಅಥವಾ ಆ ಪಾತ್ರವನ್ನು, ಅಥವಾ ಭಾಗವತರು ಒಂದು ಕಲಾವಿದನಿಗೆ ಪಾತ್ರವನ್ನು ಹಂಚುವವರು ಭಾಗವತರು ಮಾಡುವಾಗ ಒಂದು ಸಹಜವಾದಂಥ ಒಂದು ಅವನ ದೇಹ ಪ್ರಕೃತಿ, ಅವನ ಶರೀರ ಎರಡನ್ನೂ ಗಮನಿಸಿ ಬೇಕಾದ ಹಾಗೆ ವೇಷಗಳನ್ನು ಹಂಚುವಂಥದ್ದು. ಇನ್ನು ಸ್ತ್ರೀಪಾತ್ರವನ್ನೇ ಇಷ್ಟಪಡುವಂತಹ ಕಲಾವಿದರಿದ್ದಾರೆ. ನಾನು ಸ್ತ್ರೀಪಾತ್ರವನ್ನು ಮಾಡ್ತೇನೆ ಅನ್ನೋ ಹಾಗೆ. ಈಗ ನಾನಂತೂ ತುಂಬ ಶಿರಳಗಿ ಭಾಸ್ಕರ ಜೋಶಿಯವರು, ರಾಮನಾಯರವರನ್ನು ತುಂಬ ಆಕರ್ಷಣೆಗೊಳಗಾದವು. ಆ ಬಳಿಕ ನಾನು ಡಾಕ್ಟರ್ ಕೋಳಿಯೂರು ರಾಮಚಂದ್ರ ರಾಯರ ಅವರ ಸ್ತ್ರೀಪಾತ್ರಗಳ ಆ ಪಾತ್ರಗಳ ಗಾಂಭೀರ್ಯತೆ, ಆ ಪಾತ್ರಗಳಿಗೆ ಅವರು ಕೊಟ್ಟಂಥ ಎತ್ತರ, ಇದೆಲ್ಲ ಸಹ ಅವರಿಂದ ಪ್ರಭಾವಿತನಾಗಿ ನಾನು ಅವರನ್ನು ಗುರು ಎನ್ನುವ ಹಾಗೆ ಸ್ವೀಕರಿಸಿ ಅವರಿಂದ ತುಂಬ 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 ನಾನು ಅಧ್ಯಯನವನ್ನು ನಡೆಸಿದವನು. ಹಾಗೆ ಪುಂಡರೀಕಾಕ್ಷೋಪಾಧ್ಯಾಯರು ಇರ್ಬೋದು, ಅಥವಾ ಪಾತಾಳ ವೆಂಕಟರಮಣ ಭಟ್ರು ಇರ್ಬೋದು, ಹೀಗೆ ಬೇರೆ ಬೇರೆ ಕಲಾವಿದರ ಮುಖೇನವಾಗಿ ನಾನು ತುಂಬ ಕಲಿತಿದ್ದೇನೆ. ಹಾಗೆ ಒಂದು ಸ್ತ್ರೀ ಪಾತ್ರವನ್ನು ಮಾಡಬೇಕಂದ್ರೆ ಮುಖ್ಯವಾಗಿ ಬೇಕಾದದ್ದು ಒಂದು ಸ್ವರಭಾರಗಳೆನ್ನುವಂಥದ್ದು ಬೇಕೇ ಬೇಕು. ಒಂದು ಹೆಣ್ಣಿನ ಸಹಜವಾದ ಸ್ವರ ಬೇಕು. ಅಲ್ಲದೇ ಇದ್ದರೆ ಸ್ವಲ್ಪ ಕಷ್ಟವೇ ಅದು. ಅಂದರೆ ಮುಟ್ಲಿಕ್ಕಿಲ್ಲ ಎನ್ನುವ ಹಾಗೆ ನನಗೆ ಅನ್ನಿಸೋದು. ಜನರಿಗೆ ಪೂರ್ಣ ತಲುಪಬೇಕಲ್ಲ. ನಿನ್ನ ವಂಶ ಕ್ಷಯವಾಗಿ ಹೋಗಲಿ ಭೀಷ್ಮ. ನಿನ್ನ ಮನೆಯ ಮಕ್ಕಳು ನಿನ್ನ ಕಣ್ಣ ಮುಂದೆ ಹೊಡೆದಾಡಿ ಸಾಯಲಿ, ಬದುಕಿರಲಾರೆ. ಸಹಜವಾದಂಥ ಒಂದು ಸುಂದರವಂತ ದೇಹ ಶರೀರ ಅದು ಮತ್ತೆ ದೇವರು ಕೊಡುವಂಥದ್ದು. ಅದಕ್ಕೆ ನಾವು ಏನು ಮಾಡಲಿಕ್ಕಾಗೋದಿಲ್ಲ. ಜೊತೆಯಲ್ಲಿ ಅದಕ್ಕೆ ನಾವು ಈಗ ನಮಗೆ ಎಷ್ಟು ದೇವರು ಕೊಟ್ಟಿದ್ದಾರೆ ಎನ್ನುವುದಕ್ಕಿಂತಲೂ ನಾವು ಅದನ್ನು ಹೇಗೆ ರೂಪಿಸಿಕೊಳ್ತೇವೆ ಎನ್ನುವಂಥದ್ದು. ಈಗ ಮೈ ಬಣ್ಣ ಬೆಳ್ಳಗಿದ್ರೆ ಅಂತೂ ಸರಿ, ನಾವು ಬೇಕಾದ ಹಾಗೆ ಆಭರಣಾದಿಗಳನ್ನು ಸೀರೆ ತೊಡುವಾಗ ಒಂದಿಷ್ಟೆಲ್ಲೋ ಅಲ್ಲಿ ಕುತ್ತಿಗೆ ಹತ್ರವೋ ಅಥವಾ ಎಲ್ಲೋ ಒಂದು ಸ್ವಲ್ಪ ಮೈ ಕೈ ಕಂಡು ಅಸಹ್ಯ ಅಂತ ಅನಿಸೋದಿಲ್ಲ, ಬಿಳಿ ಇರಿದ್ರೆ. ಅದೇ ತೀರಾ ಕಪ್ಪಾಗಿದ್ದರೆ ಮುಖ ಮಾತ್ರ ಬೆಳ್ಳಗೆ, ಮೈ ಕೈಗಳು ಎಲ್ಲೋ ಕಪ್ಪು ಕಂಡ್ರೆ ಅದು ತುಂಬ ಹೇಸಿಯಾಗ್ತದೆ. ಕೆಲವರು ಅಂತ ನಾನು ಕಂಡಿದ್ದೇನೆ, ಮುಖಕ್ಕೆ ಬಣ್ಣ ಹಚ್ಚುತ್ತಾರೆ, ಕಿವಿಗೆ ಬಣ್ಣವೇ ಹಚ್ಚುವುದಿಲ್ಲ, ಕೊರಳಿನ ಬದಿಗೆಲ್ಲ ಬಣ್ಣವೇ ಹಚ್ಚುವುದಿಲ್ಲ. ಅದೇನಾಗುತ್ತೆ ಅಂದರೆ ಮುಖ ಮಾತ್ರ ಬಿಳಿ ಕಾಣುತ್ತದೆ, ಕಿವಿ ಹತ್ರ ಎಲ್ಲ ಕಪ್ಪು ಕಾಣುತ್ತದೆ, ಅಥವಾ ಕುತ್ತಿಗೆ ಹಿಂದೆ ಕಪ್ಪು ಕಾಣುತ್ತದೆ. ಹಾಗಾಗಿರುವಾಗ ಒಂದು ಏನು ಮಾಡಬೇಕು, ಅಲ್ಲಿ ಒಂದಿಷ್ಟು ಬೇರೆ ಆಭರಣಗಳು ಬರುವ ಹಾಗೆ ಅದನ್ನು ಮುಚ್ಚಬೇಕು. ಈಗ ಬೇರೆ ಬೇರೆ ಬಗೆಯ ಆಭರಣಗಳೆಲ್ಲ ಸಿದ್ಧಪಡಿಸಿದ್ದಾರೆ. ಅಂಥ ಆಭರಣಗಳನ್ನೆಲ್ಲ ಆದರೂ ಮುಚ್ಚಿಕೊಳ್ಬೇಕು. ಇನ್ನು ಬೆನ್ನಿನ ಭಾಗ ಆದರೂ ಕಪ್ಪು ಸ್ವಲ್ಪ ಕಪ್ಪು ಮೈ ಬಣ್ಣ ಇದ್ದವರು ಅಂತಾದರೆ ಪೂರ್ಣ ಬೆನ್ನು ಮುಚ್ಚುವಂಥ ರವಕೆಗಳನ್ನು ಹಾಕಿಕೊಂಡ್ರೆ ಆಯಿತು. ಅಲ್ಲ ಕಾಣಿಸಿಕೊಳ್ಬೇಕು ಅಂದರೆ ಬಿಳಿ ಬಣ್ಣ ಉಂಟು ಅಂತಾದರೆ ತೊಂದರೆ ಇಲ್ಲ, ಅಲ್ಲದ್ರೆ ಬಣ್ಣವನ್ನಾದರೂ ಹಾಕಿಕೊಳ್ಬೇಕು. ರಾಮನಾಯರಿಯವರಂತೂ ಅಷ್ಟು ಕಪ್ಪಗಿದ್ದವರು ಎಷ್ಟು ಬಣ್ಣ ಹಚ್ಚುತ್ತಿದ್ದರು ಅಂತ ಹೇಳಿದರು. ಅವರು ಕುತ್ತಿಗೆಗೆ, ಮೈಗೆ, ಸೊಂಟಕ್ಕಂತ ಸಿಕ್ಕಾಪಟ್ಟೆ ಬಣ್ಣ ಹಚ್ಚಿಕೊಳ್ತಾರೆ. ಅಷ್ಟು ಆಸಕ್ತಿ ಶ್ರದ್ಧೆಯಿಂದ ಅವರು ಮಾಡ್ತಾ ಇದ್ದವರು. ಹಾಗೆ ನಾವು ಅದನ್ನು ಪಾಲಿಸಿಕೊಳ್ಬೇಕು. ಮತ್ತು ಇದು ಒಂದು ಸ್ತ್ರೀ ಪಾತ್ರಧಾರಿಗೆ ಕಷ್ಟ ಏನು ಅಂತ ಹೇಳಿದರೆ, ನಿತ್ಯ ವೇಷದ ಹುಡುಗನಿಂದ ಹಿಡಿದು ಮೇಲಿನ ಎರಡನೇ ವೇಷಧಾರಿ, ಎದುರು ವೇಷಧಾರಿ ಅಂತ ಯಾರಿದ್ದಾನೆ, ಅವನ ಅಷ್ಟೂ ಜನರ ಜೊತೆಯಲ್ಲೂ ಅವನಿಗೆ ಸಂಪರ್ಕ ಸಿಗುತ್ತದೆ. ಕೈಯಾದು ಪಾತ್ರ ಬಂತು, ಹರಿಶ್ಚಂದ್ರದ ಚಂದ್ರಮತಿಯ ಪಾತ್ರ ಬಂತು ಅಂತಾದರೆ ನಿತ್ಯ ವೇಷ ಮಾಡುವಂಥ ಮಕ್ಕಳು ಲೋಹಿತಾಶ್ವ ಮಾಡ್ತಾರೆ, ಪ್ರಹ್ಲಾದ ಮಾಡ್ತಾರೆ. ಅವ್ರ ಜೊತೆ ನಾವು ಸಂಬಂಧ ಇಟ್ಟುಕೊಳ್ಬೇಕು. ಆ ಮಕ್ಕಳ ಜೊತೆಯಲ್ಲಿ ಆ ಮಕ್ಕಳು ಅವರ ಮಾತುಕತೆ ಹೇಗೆ ಅವರ ಜೊತೆಯಲ್ಲಿ ನಾವು ಹೊಂದಿಕೊಳ್ಬೇಕು. ಅದೇ ಹಿರಣ್ಯಕಶಿಪುವಾಗಿ ಬರುವವನು, ಹರಿಶ್ಚಂದ್ರ ಆಗಿ ಬರುವವನು ಪುರುಷ ವೇಷಧಾರಿ, ಎರಡನೇ ವೇಷಧಾರಿ ಆಗಿರ್ತಾರೆ. ಹೆಚ್ಚಾಗಿ ಅವರು ನಮ್ಮ ಎದುರು ಪಾತ್ರಗಳು ಕಾಣಿಸಿಕೊಳ್ತಾರೆ, ಅವ್ರ ಜೊತೆಲಿ ಇರಬೇಕು. ಸುಧನ್ವ ಬಂದರೆ ಯಾರು ಪುರುಷ ಪಾತ್ರಧಾರಿ ಬರ್ತಾರೆ. ಅದು ಅಭಿಮನ್ಯು ಬಬ್ರು ಅಂದರೆ ಮೂರನೇ ವೇಷಧಾರಿಗಳು ಬರ್ತಾರೆ, ಪುಂಡು ವೇಷಧಾರಿಗಳು ಬರ್ತಾರೆ. ಈ ಭಾವುಕ ಹಾಸ್ಯಗಾರ ಸಿಗುತ್ತಾರೆ. ಹಾಗಾಗಿ ಎಲ್ಲ ಪಾತ್ರಧಾರಿಗಳ ಜೊತೆಯಲ್ಲೂ ಸ್ತ್ರೀ ಪಾತ್ರಧಾರಿ ಹೊಂದಾಣಿಕೆ ಮಾಡಿಕೊಂಡಿರಬೇಕು. ಯಾಕಂದರೆ ಒಬ್ಬೊಬ್ಬರ ಮೆಂಟಾಲಿಟಿ ಹೇಗೆ ಎನ್ನುವುದನ್ನು, ಅವರ ಮನಸ್ಥಿತಿಗಳು ಹೇಗೆ ಉಂಟಂತ ನೋಡಿಕೊಂಡು ನಾವು ಅವರ ಜೊತೆಯಲ್ಲಿ ಅವಲಂಬಿಸಿಕೊಂಡು ಹೋಗಬೇಕಾಗುತ್ತದೆ. ಮತ್ತು ಒಂದು ಮೇಳದಲ್ಲಿ ಸಾಧಾರಣ 20 ಜನ, ಅದು 25 ಜನ ಕಲಾವಿದರಿದ್ದರೆ ಪುರುಷ ವೇಷ ಮಾಡುವವರು ಸಾಧಾರಣ ಒಂದು 10-15 ಜನ ಇರ್ತಾರೆ. ಸ್ತ್ರೀ ಪಾತ್ರ ಮಾಡುವವರು 3ರಿಂದ 4 ಜನ ಮಾತ್ರ ಪ್ರತಿ ಮೇಳಗಳಲ್ಲಿ. ಹಾಗಾದರೆ ಯಾಕೆ ಕಡಿಮೆ ಆಗುತ್ತದೆ? ಅದು ಕಷ್ಟ ಇದ್ದ ಕಾರಣಕ್ಕೋಸ್ಕರವಾಗಿ ಕಡಿಮೆ ಆಗುವಂಥದ್ದು. ಹಾಗಾದರೆ ಯಾವುದೇ ಪಾತ್ರಕ್ಕೆ ಇಂತಹ ಸಂಹಿತೆಗಳು ಉಂಟು, ಅದು ಹೀಗೇ ಮಾಡಬೇಕೆನ್ನೋದಕ್ಕಿಂತಲೂ
ಆ ಪಾತ್ರಕ್ಕೆ ನ್ಯಾಯ ಕೊಡಬೇಕು. ಮಾಡುವಂಥ ವೇಷಗಳಲ್ಲಿ ಒಂದು ಶ್ರದ್ಧೆ ಬೇಕು. ಮೊದಲಾದ ಆಸಕ್ತಿ, ಎರಡನೇದಾದ ಶ್ರದ್ಧೆ ಬೇಕು. ಆದಷ್ಟು ನೀಟ್ನೆಸ್ ಅದನ್ನು ನಾವು ಕಾಣಿಸಿಕೊಡ್ಬೇಕಾಗುತ್ತದೆ. ಯಾಕಂದರೆ ಬಹಳ ಹಿಂದೆ ಹೋದರೆ ವೇಷಭೂಷಣಗಳ ಕೊರತೆ ಇತ್ತು, ಅಥವಾ ಸಾಮಾಜಿಕವಾದ ಬಡತನಗಳೇ ಇತ್ತು. ಮಾರುಗೋಳಿ ಗೋವಿಂದ ಶೆಟ್ಟಿಗರೊಮ್ಮೆ ನನಗೆ ಸಿಕ್ಕಿದಾಗ ಅವರು ಹೇಳಿದರು, ಆವಾಗ ಸಾಮಾಜಿಕವಾದ ಬಡತನವೇ ಇತ್ತು, ಸಮಾಜದಲ್ಲಿ ಬಟ್ಟೆ ಇರಲಿಲ್ಲ ಹಾಕೊಳ್ಳಿಕ್ಕೆ, ನಮಗೆ ಎಲ್ಲಿ ಇತ್ತು. ನಾಲಿಗೆ ಈ ನನ್ನ ಹೊಟ್ಟೆಯನ್ನು ಸುಟ್ಟಿತು ಭೀಷ್ಮ, ಸುಟ್ಟಿತು. ಮಕ್ಕಳನ್ನು ಹಡೆದು ನನ್ನ ಹೆಣ್ತನವನ್ನು ನಾನು ಸಾರ್ಥಕಪಡಿಸಿಕೊಳ್ಳದೆ ಹೋದೆ. ಈಗ ಹಾಗಲ್ಲ. ಈಗ ಬೇಕಾದಷ್ಟು ಅನುಕೂಲತೆಗಳು ಇದೆ. ಹಾಗಾಗಿರುವಾಗ ಬೇಕಾದಷ್ಟು ಆಭರಣಗಳನ್ನು ಯಕ್ಷಗಾನದಲ್ಲಿ ಮಾಡಿಕೊಂಡಿದ್ದಾರೆ. ಹಾಗೆ ನಾವು ಅದನ್ನು ಶ್ರದ್ಧೆಯಿಂದ ಹೇಗೆ ಬೇಕು ಹಾಗೆ ತೊಟ್ಟುಕೊಂಡು ಆಸಕ್ತಿಯಿಂದಲಾಗಿ ಮಾಡಬೇಕು. ಯಾಕಂದರೆ ಈಗ ಸಾಮಾಜಿಕ ಜಾಲತಾಣಗಳು ಬಹಳ ದೊಡ್ಡದು. ನಾವು ಎಲ್ಲಿದ್ದರೂ ರಂಗಸ್ಥಳದಲ್ಲಿ ಬಹಳ ಝೂಮ್ ಮಾಡಿ ಫೋಟೋಗ್ರಫಿಯನ್ನು ಮಾಡ್ತಾರೆ, ಆಸಕ್ತಿಯಿಂದ ಮಾಡ್ತಾರೆ. ಅದರಲ್ಲಿ ನಾವು ಒಂದಿಷ್ಟು ವ್ಯತ್ಯಾಸಗಳಾದರೂ ಆ ಜನರಿಗೆ ಇಡೀ ಪ್ರಪಂಚಕ್ಕೆ ತಲುಪುತ್ತದೆ. ಅದನ್ನು ಯಕ್ಷಗಾನದ ಹೊರತಾದ ಪ್ರೇಕ್ಷಕರು ಅದನ್ನು ಗಮನಿಸ್ಬೋದು ತುಂಬ. ಯಾಕಂದರೆ ಕಲರ್ಫುಲ್ಲಾದ ಒಂದು ಯಕ್ಷಗಾನದ ಆಹಾರ್ಯವನ್ನು ನೋಡಿದರೆ ಉಳಿದ ಎಲ್ಲ ರಂಗಕಲೆಯ ಪ್ರಕಾರಗಳು ಅವರು ಬಹಳ ಬಹಳ ಇಷ್ಟಪಡ್ತಾರೆ. ಹಾಗಾಗಿರುವಾಗ ನಾವು ಬಹಳ ಜಾಗ್ರತೆಯಿಂದ ಇಟ್ಟುಕೊಳ್ಬೇಕಾಗುತ್ತದೆ. ಈಗ ನಾವು ಸೀರೆ ಸೆರಗು ಹಾಕುವಲ್ಲಿ ಇರ್ಬೋದು, ಎದೆ ಮುಚ್ಚುವ ಹಾಗೆ ಸೆರಗು ಹಾಕ್ಕೊಳ್ಬೇಕು. ಅಲ್ಲ, ಸ್ವಲ್ಪ ಸೆರಗು ಕೆಳಗೆ ಜಾರುತ್ತದೆ, ಸ್ವಲ್ಪ ಕೆಳಗೆ ಹಾಕ್ಕೊಳ್ತೇವೆ ಅಂತ ಆದರೆ ಎದೆಯಲ್ಲಿ ತುಂಬ ರೋಮ ಇದ್ದರೆ ಅದು ಫೋಟೋ ಬರುವಾಗ ಅಸಹ್ಯ ಆಗ್ತದೆ. ಒಂದತ್ತೆ ಕೈಯಲ್ಲಿ ಒಂದಿಷ್ಟು ತುಂಬ ಅಂದರೆ ದೇಹ ಪ್ರಕೃತಿ, ಅದು ನಾವು ಏನು ಮಾಡಲಿಕ್ಕಿಲ್ಲ. ಆದರೆ ನಾವು ಸ್ವಲ್ಪ ಸ್ವಚ್ಛವಾಗಿದ್ದುಕೊಂಡ್ರೆ ಸಹಜವಾಗಿ, ಯಾಕಂದರೆ ನಾನು ಹೇಳ್ತಾ ಇದ್ದೇನೆ, ಈಗಿನ ಟಿ ವಿ ಮಾಧ್ಯಮಗಳು, ಈಗಿನ ಬೇಕಾದ ಹಾಗೆ ಫೋಟೋಗ್ರಫಿಗಳು, ಸಾಮಾಜಿಕ ಜಾಲತಾಣಗಳು ಇದು ಇರುವುದರಿಂದ ನಾವು ಆದಷ್ಟು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಅಂತ ಅನ್ನಿಸ್ತದೆ ನನಗೆ. ಸ್ನೇಹಿತರೆ, ಯಕ್ಷಗಾನ ರಂಗದಲ್ಲಿ ಸ್ತ್ರೀ ಪಾತ್ರಗಳ ನಿರ್ವಹಣೆ, ಮಹಿಳೆಯರ ರಂಗಪ್ರವೇಶ ಕುರಿತು ಕೇಳಿದ್ರಲ್ಲ ಶಶಿಕಾಂತ್ ಶೆಟ್ಟಿ ಮಾತು. ನೀವಿನ್ನೂ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಿಮ್ಮದೊಂದು ಅಭಿಪ್ರಾಯವಿರಲಿ. ಮತ್ತೊಂದು ಸಂಚಿಕೆ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.